ಶ್ರೀ ಸಿದ್ಧಾರೂಢ ಚರಿತಾಮೃತ ವೈಭವಕಾಂಡ ಅಧ್ಯಾಯ 33. ಶರೀಫ್ ಸಾಹೇಬರು ಮಹಿಮೆ ತೋರಿದ್ದು. ಈ ಅಧ್ಯಾಯದಲ್ಲಿ ಸಿದ್ಧಾಶ್ರಮಕ್ಕೆ ಬಹುದೇಶದಿಂದ ಸಾಧುವರಿಯರು ಬಂದು ಕೂಡಿದ್ದು ಹಾಗೂ ಶರೀಫ್ ಸಾಹೇಬನೆಂಬ ಯೋಗಿವರನು ಮಹಿಮೆ ತೋರಿದ್ದು. ಜಮಖಂಡಿ ಅಪ್ಪ ಸಾಹೇಬನೆಂಬ ಸಂಸ್ಥಾನಿಕನು ಆಶ್ರಮಕ್ಕೆ ರಸ್ತೆ ಮಾಡಿಸಿದ್ದು, ಸಿದ್ಧರ ಜಾತ್ರೆಯು ಬೆಳೆದದ್ದು, ಸಮಾಧಿ ಕಟ್ಟಿಸಿದ್ದು ಮತ್ತು ಜಾತ್ರೆಯನ್ನು ಶಿವರಾತ್ರಿಗೆ ನೇಮಿಸಿದ್ದು. ಪ್ಲೇಗಿನಿಂದ ಜಾತ್ರೆಯನ್ನು 2 ವರ್ಷ ಸಂಕ್ಷೇಪ ಮಾಡಿ ಮುಂದೆ ಯಥಾ ಪ್ರಕಾರ ನಡೆಸಿದ್ದು, ಸಮಾಧಿಯ ಮುಂದಿನ ಪಾತಾಳಂಕಣ ಮೊದಲಾಗಿ ಮಠವನ್ನು ಕಟ್ಟಿಸಿದ್ದು, ಅಂಕಲಕೋಟಿ ಶರಣಪ್ಪನು ರುದ್ರಾಕ್ಷಿಯ ಮಂಟಪ ಪೂಜಾ ಪ್ರಾರಂಭ ಮಾಡಿದ ವಿಷಯಗಳು ಇರುವುವು. ಸ್ತೋತ್ರ ತಿಳಿಯ ಕರ್ಮೋಪಾಸನಗಳ ಬಳಿಕ ಜ್ಞಾನವ ಹೀಗೆ ಕಾಂಡಂಗಳಿಹ ವೇದಗಳನ್ನು ಗುರುಕೃಪೆಯಿಂದಲರಿಯುತ್ತ ಬಳಿಕ ರಾಮಾಯಣವ ತದ್ವತ್ತಿಳೆಯ ಕಲ್ಯಾಣಕ್ಕೆ ರಚಿಸಿದ ಪೊಳೆವ ವಾಲ್ಮೀಕ ಋಷಿಗಳ ಪದಕಾನೂನತನಪೆಂ. ಸಿದ್ಧಾಶ್ರಮಕ್ಕೆ ಬಹುದೇಶದಿಂದ ಸಾಧುವರಿಯರು ಬಂದು ಕೂಡಿದ್ದು. ಮೊದಲಿನಂತೆ ಮಠದಲ್ಲಿ ನಿರಂತರ ಶಾಸ್ತ್ರಾಧ್ಯಯನ ನಡೆಯುವುದನ್ನು ದೇಶದ ಎಲ್ಲ ಜನರು ಕೇಳಿ ಹರ್ಷ ಹೊಂದುತ್ತಿದ್ದರು. ಸಿದ್ಧಾರೂಢರ ಕೀರ್ತಿಯು ಶಶಿಯ ಬೆಳದಿಂಗಳಿನಂತೆ ಜಗತ್ತನ್ನು ವ್ಯಾಪಿಸಿತ್ತು. ಸ್ವಾಮಿಗಳವರ ಸಂದರ್ಶನಕ್ಕೆ ಸಂತರಾದ ಖಾಸ್ಗದ್ ಸ್ವಾಮಿಗಳು, ರಂಗಸ್ವಾಮಿ, ಬಾಲಕನಾದ ದೇವೇಂದ್ರನು, ಗುಂಡಾ ಗುರುಗಳು, ಅಥಣಿ ಮುರುಗೇಂದ್ರ ಸ್ವಾಮಿಗಳು, ಶರಣಪ್ಪನವರು, ಆದಯ್ಯನವರು, ಉದ್ದಾನಯ್ಯನವರು ಮೊದಲಾದ ಅನೇಕ ಸತ್ಪುರುಷರು ಬಂದು ಮಠದಲ್ಲಿ ಸೇವೆ ಮಾಡುತ್ತಿದ್ದರು. ಇವರೆಲ್ಲರೂ ಸಾಕ್ಷಾತ್ ಗುರು ಶಂಭುಲಿಂಗನೇ ಅವತರಿಸಿ ಸಿದ್ಧಾರೂಢ ನಾಮದಿಂದ ಬಂದಿರುವನು ಎಂದು ನೆರೆ ನಂಬಿ, ಗುರುದೇವ, ನಮಗೆ ಶ್ರೀ ನಿಜಗುಣರ 6 ಶಾಸ್ತ್ರಗಳನ್ನು ತಿಳಿಸಿ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಕರುಣ ಕಟಾಕ್ಷಗಳುಳ್ಳವರಾಗಿ ಮೊಟ್ಟ ಮೊದಲು ಶ್ರೀ ನಿಜಗುಣರ ಗ್ರಂಥಕ್ಕೆ ಪಂಚರತ್ನವೆಂದು ಹೆಸರಿಟ್ಟು ತಾವೇ ಮಂಟೂರ ಶೆಟ್ಟರಿಂದ ಪ್ರಕಟಿಸಿ ಅದನ್ನು ಕ್ರಮವತ್ತಾಗಿ ಮುದದಿಂದ ಬೋಧಿಸಿ ಅವರೆಲ್ಲರನ್ನೂ ಧನ್ಯರನ್ನಾಗಿ ಮಾಡಿದರು. ಅವರಲ್ಲಿ ಕೆಲವರು ಭೇದ ಭಾವನೆ ತೊರೆದು ನಿರಂತರ ಮಠದಲ್ಲಿಯೇ ಇರಹತ್ತಿದರು. ಕೆಲವರು ಗುರು ಮುಟ್ಟಿ ಗುರುಗಳಾಗಿ ತಮ್ಮ ಗ್ರಾಮಗಳಿಗೆ ಹೋಗುತ್ತಾ ಬರುತ್ತಾ ಇರಹತ್ತಿದರು. ಪರಶಿವನು ಕೈಲಾಸದಲ್ಲಿ ಬಸವಾದಿ ಪ್ರಮಥರನ್ನೊಳಗೊಂಡು ಮೆರೆಯುತ್ತಿರುವಂತೆ ಸಿದ್ಧರು ಪರಮ ಶಿಷ್ಯರ ಮಧ್ಯದಲ್ಲಿ ಪ್ರಕಾಶಮಾನರಾಗಿ ಉಪನಿಷತ್ತಿನ ಎಲ್ಲ ಲಕ್ಷಾರ್ಥಗಳನ್ನು ಬೋಧಿಸುತ್ತಿದ್ದರು. ಶರೀಫ ಸಾಹೇಬನೆಂಬ ಸಾಧುವು ಬಂದು ಮಹಿಮೆ ತೋರಿದ್ದು. ಒಂದು ದಿನ ಶರೀಫ ಸಾಹೇಬರೆಂಬ ಸಾಧುವರಿಯರು ಬಂದು ಮಠದಲ್ಲಿರುವ ಸುಂದರವಾದ ಹೂದೋಟದಲ್ಲಿ ಹೊಕ್ಕು 4-5 ಪರಿಮಳ ಬೀರುವ ಪುಷ್ಪಗಳನ್ನು ಕಿತ್ತುಕೊಂಡರು. ಅದನ್ನು ತೋಟದ ರಕ್ಷಕನಾದ ಶಿವಯ್ಯನು ಕಂಡು, ಏನಯ್ಯ, ಈಶ್ವರನ ಅಗಾಧ ಸೃಷ್ಟಿ ರಚನಾತ್ಮಕ ಚಾತುರ್ಯವನ್ನು ಪ್ರಕಟಿಸಿ ತೋರುತ್ತಿರುವ ಹೂವುಗಳನ್ನು ಹರಿದು ಸುಗಂಧವನ್ನು ಮೂಸಿ ನಿಮಿಷಾರ್ಧದಲ್ಲಿ ಹೊಸಕಿ ಬಿಡುವುದು ಇದು ನಿಮ್ಮ ವಿವೇಕಕ್ಕೆ ಸರಿಹೋಗುವುದೇ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಶರೀಫರು, ಓಹೋ, ಇಲ್ಲಿ ಹೀಗಿರುವುದೋ ಸರಿ, ಆರೂಢನೆಂದು ಖ್ಯಾತಿವೆತ್ತ ಪುರುಷರಿಗೂ ಅವರ ಶಿಷ್ಯರಿಗೂ ಈ ತರದ ಆಶೆ ಇದೆ ಅಂದ ಮೇಲೆ ಉಳಿದವರ ಪಾಡೇನು? ಮೆರೆವ ಸರ್ವಭೋಗಗಳು ಭೋಗಿಗಳಿಗಲ್ಲದೆ ತ್ಯಾಗಿಗಳ ಭೋಗಕ್ಕಲ್ಲ ಎಂದು ಅಂದರು. ಅದನ್ನು ಸಿದ್ಧಾರೂಢರು ಕೇಳಿ ಸುಮ್ಮನಿದ್ದರು. ಶಾಸ್ತ್ರಶ್ರವಣಕ್ಕೆ ಸರ್ವರು ಶಿರವಾಗಿ ಕುಳಿತುಕೊಂಡರು. ಶರೀಫರಿಗೆ ಬೋಧಿಸಿದ್ದು. ಸಗುಣನಾದ ಈಶ್ವರನು ಕಲ್ಪಿತನು. ಅವನಿಂದ ರಚಿತವಾಗಿ ಮನೋಹರವಾಗಿ ನಿರ್ಮಿಸಲ್ಪಟ್ಟ ಈ ಧರಣಿಯೂ ಕಲ್ಪಿತವು. ಅದರಲ್ಲಿರುವ ಜಂಗಮ ಸ್ಥಾವರ ವಸ್ತುಗಳೆಲ್ಲವೂ ಕಲ್ಪಿತವು. ಭವಿಗಳು, ಭಕ್ತರು, ಭವರಹಿತ ಮಹಾತ್ಮರು ಇವರೆಲ್ಲರೂ ಕಲ್ಪಿತರು. ಹೂವುಗಳನ್ನು ಎತ್ತಬೇಡ ಎನ್ನುವ ಪುರುಷನೂ ಹೂವು ಹರಿದ ಪುರುಷನೂ ಕಲ್ಪಿತರು. ಇಂತಿವೆಲ್ಲವೂ ಮನದ ಕಲ್ಪನೆಯನ್ನು ತೋರಿ ಅಲ್ಲಿಯೇ ಅಡಗುವುದರಿಂದ ಇವೆಲ್ಲವೂ ಮನಸ್ಸಿನ ಧರ್ಮಗಳು. ನಾನು ಅದರ ಸಂಗವಿಲ್ಲದೆ ಚೈತನ್ಯ ಸ್ವರೂಪದಿಂದ ಸಾಕ್ಷಿಕನಾಗಿರುವೆನು. ಹೇಗೆಂದರೆ ಎರಡನೆಯವರಿಗಾದ ಸುಖ ದುಃಖಾದಿಗಳು ನನಗೆ ಹೇಗೆ ಇಲ್ಲವೋ ಅದರಂತೆಯೇ ನನ್ನ ಮನಸ್ಸಿನ ಖೇದ ಮೋಹಾದಿಗಳು ವಿಚಾರಿಸಲಾಗಿ ನನಗೆ ಇರುವುದಿಲ್ಲ. ಶ್ರೇಷ್ಠತ್ಯಾಗಿ ಎನಿಸಿಕೊಂಡು ಆಶೆಯಿಂದ ಹೂವುಗಳನ್ನು ನೀನೇ ಹರಿದು ಆಶಾಯುಕ್ತ ಭೋಗಿಗಳಿಗೆ ಒಡೆಯನಾದುದನ್ನು ಮರೆತು ನೀನು ಎರಡನೆಯವರಿಗೆ ಆಶೆಯುಳ್ಳವರೆಂದು ಅನ್ನಬಹುದೋ ಎಂದು ಸಿದ್ಧರು ನುಡಿದರು. ಶರೀಫರು, ನೀನು ಜಗದೊಡೆಯನೇ ಸತ್ಯವು, ಸತ್ತು ಚಿತ್ತು ಆನಂದ ಇವು ಆತ್ಮನಲ್ಲಿ ಹೇಗಿರುವುವು ಎಂದು ಪ್ರಶ್ನೆ ಮಾಡಿದರು. ಶರೀಫನೇ ಕೇಳು, 3 ಕಾಲಗಳಲ್ಲಿ ಬಾಧೆ ಹೊಂದದೇ ಇರುವವನಾದ್ದರಿಂದ ಆತ್ಮನು ಸದ್ರೂಪನು. ಸರ್ವ ಜಗತ್ತನ್ನು ಪ್ರಕಾಶಿಸುವುದರಿಂದ ಅವನು ಚಿದ್ರೂಪನು. ಅತ್ಯಂತ ಪ್ರೀತಿಗೆ ಆಸ್ಪದನಾಥನೇ ಆಗಿರುವುದರಿಂದ ಆನಂದ ಸ್ವರೂಪನು.
ಹೀಗೆ ಸಚ್ಚಿದಾನಂದ ಸ್ವರೂಪದಿಂದಿರುವನು ಎಂದು ಸಿದ್ಧರು ಬೋಧಿಸಿದರು. ಕೂಡಲೇ ಶರೀಫನು ಸಾಧು ನೋಡೆಲೋ ಇವನೇ ಪರಮ ಸಾಧು ನೋಡೆಲೋ ಎಂಬ ಪದ್ಯವನ್ನು ಅಲ್ಲಿಯೇ ರಚಿಸಿ ಹಾಡಿದನು. ಅದನ್ನು ಕೇಳಿ ಶರೀಫರೇ, ನೀವು ಪ್ರಾಸಾದಿಕ ಕವಿಗಳಿರುವಿರಿ ಎಂದು ಸಿದ್ಧಾರೂಢರು ಪ್ರಶಂಸಿಸಿದರು. ಶರೀಫರು ಆನಂದ ತುಂದಿಲರಾಗಿ, ನಾನು ಗುರು ಕೃಪೆ ಪಡೆದು ಮಾಡಿದ ದೇವಿ ಉಪಾಸನೆಯು ಈಗ ಫಲಿಸಿತೆಂದು ಶಿವಯೋಗಿಗಳಾದ ಶ್ರೀ ಸಿದ್ಧಾರೂಢರ ಮುಂದೆ 2 ತೆಂಗಿನಕಾಯಿಗಳನ್ನು ತಂದಿಟ್ಟು ಶಿರವಾಗಿ ನಮಿಸಿ ನನಗೆ ಆಶೀರ್ವಾದ ಕೊಡಿರಿ ಎಂದು ಕೇಳಿದರು. ಆಗ ಆರೂಢರು 1 ಕಾಯಿಯನ್ನು ಕೈಯಲ್ಲಿ ತೆಗೆದುಕೊಂಡು ಆಶೀರ್ವಾದ ರೂಪದಿಂದ ಕೊಡ ಹೋದರು. ಶರೀಫರು, ಹಾ ತಡೆಯಿರಿ, ಕೆಡುವ ಶರೀರವೆಂಬ ಈ ಕಾಯದ ಒಳಹೊರಗೇನೂ ಇರದೆ ಚಿತಾಕಾಶದಲ್ಲಿ ತಾನಾಗಿ ಹೊಳೆಯುವಂತೆ ಈ ತೆಂಗಿನಕಾಯಿಯ ಒಳಗಿರುವ ನೀರು ಮತ್ತು ಕೊಬ್ಬರಿಗಳೆರಡೂ ಇರದಂತೆ ಮಾಡಿ ಕೇವಲ ಬುರುಡೆಯನ್ನಷ್ಟೇ ದಯಪಾಲಿಸಬೇಕು ಎಂದು ವಿನಂತಿಸಿಕೊಂಡರು. ಆಗ ಜಗದ್ಗುರುಗಳು ಅತ್ಯಂತ ಕ್ಷುಲ್ಲಕರು ಮತ್ತು ವಿಚಾರಹೀನರಾದ ಗಾರುಡಿಗರು ಮಾಡಿ ತೋರಿಸುವ ಕಾರ್ಯವಿದು. ಜ್ಞಾನಿಗಳಾದ ಸತ್ಪುರುಷರು ತಮ್ಮ ಮಹಿಮೆಯನ್ನು ಸಣ್ಣ ಪುಟ್ಟವಾದ ಕಾರ್ಯಕ್ಕೆ ಎಂದೂ ಉಪಯೋಗಿಸುವುದಿಲ್ಲ. ಅದು ಹಾಗಿರಲಿ ಬಿಡು. ನಿಮ್ಮ ಶ್ರೇಷ್ಠ ಗುರುಗಳಾದ ಗೋವಿಂದ ಸ್ವಾಮಿಗಳಿಗೆ ಪ್ರಾಪ್ತವಾಗಿರುವ ಉಜ್ವಲವಾದ ದೇವಿಯ ಉಪಾಸನೆಯ ಬಲವನ್ನು ಪ್ರಸ್ತುತಪಡಿಸುವುದಕ್ಕೆ ನೀವೇ ಯೋಗ್ಯರಾಗಿರುವಿರಿ. ಇಂದು ನಿಮ್ಮ ಗುರುಗಳ ಕೀರ್ತಿಯು ಪಸರಿಸುವ ಪ್ರಸಂಗ ಪ್ರಾಪ್ತವಾಗಿದೆ. ಆದ ಕಾರಣ ನೀವೇ ಈ ಮಾಟವನ್ನು ಮಾಡಿ ತೋರಿಸಿರಿ ಎಂದರು. ಕೂಡಲೇ ಶರೀಫರು ಅಲ್ಲಿದ್ದ ಕಾಯಿಯನ್ನು ತೆಗೆದುಕೊಂಡು ಮೋಸಿಸಿ ಅದನ್ನು ಒಡೆದರು. ಅದು ಬರೀ ಬುರುಡೆಯಾಗಿ ಚೂರು ಚೂರಾಗಿ ಬಿದ್ದಿತು. ಆಮೇಲೆ ಮತ್ತೊಂದು ಕಾಯಿಯನ್ನು ತೆಗೆದುಕೊಂಡು ಕಾಯಿಯೇ ಕಾಣದಂತಾಗು ಎನ್ನಲು ಅದು ಕೂಡಲೇ ಮಾಯವಾಯಿತು. ಇವೆರಡು ಘಟನೆಗಳನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು. ಗುರು ಶಿಷ್ಯರಿಬ್ಬರು ದೇವಿಯ ಉಪಾಸನೆಯ ಬಲದಿಂದ ಇಂಥ ಮಹಿಮೆಯನ್ನು ತೋರಿಸಿದರು ಎಂದು ಸಿದ್ಧಾರೂಢರು ಶ್ಲಾಘನೆ ಮಾಡಿದರು. ಆಗ ಅಲ್ಲಿದ್ದ ಶಿಷ್ಯರು ಸದ್ಗುರುಗಳನ್ನು ಕುರಿತು ಈ ಘಟನೆಯ ಗುಟ್ಟೇನು ಎಂದು ಕೇಳಿದರು. ಅದಕ್ಕೆ ಆರೂಢರು, ಈ ದೇಹವೇ ಒಂದು ಕಾಯಿ, ಇದರಲ್ಲಿರುವ ಅಹಂಕಾರ ಮಮಕಾರಗಳೇ ಕೊಬ್ಬರಿ ನೀರುಗಳು. ಇವೆರಡನ್ನು ನಿರಸನಗೊಳಿಸುವುದೇ ಘ್ರಾಣಿಸುವುದಕ್ಕೆ ಅರ್ಥವು. ಅಹಂಕಾರ ಮಮಕಾರಗಳು ಕಾಣದಂತೆ ಉಡುಗಬೇಕಾದರೆ ಗುರುವರನಿಂದ ಸಂಶಯರಹಿತ ಬೋಧೆಯು ಅತ್ಯವಶ್ಯವು. ಅದು ಅಹಂ ಮಮ ಭ್ರಾಂತಿಗಳನ್ನು ಕಳೆದು ಅದ್ವೈತವನ್ನು ಗಟ್ಟಿಗೊಳಿಸಿ ಜೀವ ಬ್ರಹ್ಮರ ಐಕ್ಯತೆಯನ್ನು ಸ್ಥಾಪಿಸುವುದು. ಅದುವೇ ಕಾಯಿಯನ್ನು ಒಡೆದಂತೆ. ಇನ್ನು ಕಾಯಿಯನ್ನು ಮಾಯ ಮಾಡುವುದೆಂದರೆ ಈ ತೋರುವ ಸ್ಥೂಲ ದೇಹವು ಆದಿಯಲ್ಲಿಯೂ ಇಲ್ಲ, ಅಂತ್ಯದಲ್ಲಿಯೂ ಇರುವುದಿಲ್ಲ. ಮಧ್ಯದಲ್ಲಿ ಕೆಲಕಾಲ ತೋರಿ ಅಡಗುವ ಈ ದೇಹವು ಆತ್ಮನಲ್ಲ. ಇದು ಆತ್ಮನಲ್ಲಿ ಅತ್ಯಂತ ಅಭಾವವು ಎಂಬುದನ್ನು ದೃಢ ನಿಶ್ಚಯ ಮಾಡಿಕೊಳ್ಳುವುದೇ ಕಾಯಿಯನ್ನು ಮಾಯ ಮಾಡುವುದರ ಅರ್ಥವಿದು ಎಂದು ಸದ್ಗುರುಗಳು ಸಿದ್ಧಿಯ ಅರ್ಥವನ್ನು ವಿವರಿಸಿದರು. ಆಗ ಶರೀಫ ಮೊದಲುಗೊಂಡು ಎಲ್ಲರೂ ಇದು ಸತ್ಯವೆಂದು ಸಂತೋಷ ಹೊಂದಿದರು. ಜಮಖಂಡಿ ಅಪ್ಪ ಸಾಹೇಬರು ಬಂದು ಮಠಕ್ಕೆ ರಸ್ತೆ ಮಾಡಿಸಿದ್ದು. ಮರುದಿವಸ ಮುಂಜಾವಿನಲ್ಲಿ ಜಮಖಂಡಿ ಶ್ರೀ ಅಪ್ಪ ಸಾಹೇಬರು ಪರಮ ಭಕ್ತಿಯುತರಾಗಿ ಬಂದು ಸಿದ್ಧರ ಪಾದ ಪದ್ಮಗಳಿಗೆ ಹಣೆಹಚ್ಚಿ ನಮಿಸಿ ಕುಳಿತಿರಲು ಅದೇ ಸಮಯಕ್ಕೆ ಓರ್ವ ಮುದುಕಿಯು ಸಿದ್ಧಾರೂಢರ ದರ್ಶನಕ್ಕೆ ಇಕ್ಕಟ್ಟಿನ ದಾರಿಯಲ್ಲಿ ನುಗ್ಗಿ ಬರುವಾಗ ಕಾಲು ಜಾರಿ ಬಿದ್ದಳು. ತಲೆಗೆ ಕಲ್ಲು ತಾಕಿ ದಳದಳನೆ ರಕ್ತ ಸುರಿಯ ಹತ್ತಿತು. ಮುದುಕಿಯು ಕಡು ಕಷ್ಟದಿಂದ ಅಳುತ್ತಾ ಗುರುವನ್ನು ನೆನೆಯುತ್ತಾ ಬಂದು ಅವರ ಪಾದಕ್ಕೆ ಬಿದ್ದಳು. ಆಗ ಆರೂಢರು, ಅಮ್ಮ ಏನಿದು ಎಂದು ಕೇಳಿದರು. ಮುದುಕಿಯು, ಗುರುವೇ, ನಿನ್ನ ದರ್ಶನಕ್ಕೆ ಬರುವಾಗ ದಾರಿ ತಪ್ಪಿ ತೆಗ್ಗಿನಲ್ಲಿ ಕಾಲು ಜಾರಿ ಬಿದ್ದೆನು ಎಂದಳು. ಕರುಣಾಸಾಗರನಾದ ಸದ್ಗುರುವು ಭಸ್ಮವನ್ನು ಲೇಪಿಸಿ ಆಶೀರ್ವದಿಸಿದರು. ಕೂಡಲೇ ಅವಳು ಸುಖಿಯಾದಳು. ಆಗ ಅಪ್ಪ ಸಾಹೇಬರು ಸಿದ್ಧರ ಮಹಾಮಹಿಮೆಯನ್ನು ಕಂಡು ಚಕಿತರಾದರು. ಆರೂಢರು ವೇದ ಪ್ರಮಾಣಗಳಿಂದ ದ್ವೈತವನ್ನು ಖಂಡಿಸಿ ಅದ್ವೈತವನ್ನು ಲಲಿತವಾಗಿ ಸ್ಥಿರಗೊಳಿಸುವ ರೀತಿಯನ್ನು ಕಂಡು ಇಲ್ಲಿ ಪರಮಾತ್ಮನೇ ಅವತರಿಸಿ ಬಂದಿರುವುದು ನಿಜವೆಂದು ಮನಗಂಡರು. ಮತ್ತು ಸದ್ಗುರು ತಂದೆಯೇ, ತಮ್ಮ ದರ್ಶನಕ್ಕೆ ಬರುವ ಹೋಗುವುದರ ಸಲುವಾಗಿ ಭಕ್ತ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ. ಆದ ಕಾರಣ ತಾವು ಅಪ್ಪಣೆ ಕೊಡಿಸಿದ್ದಾದರೆ ನಾನು ತೀವ್ರ ಸರಳ ಮಾರ್ಗವನ್ನು ಮಾಡಿಸುವೆನು ಎಂದು ನುಡಿದರು. ಗುರುಗಳು ಸಮ್ಮತಿಸಿ ಆಶೀರ್ವದಿಸಿದರು. ಕೂಡಲೇ ಅಪ್ಪ ಸಾಹೇಬರು ಬುದ್ಧಿವಂತರಾದ ಸೇವಕರನ್ನು ಕರೆಯಿಸಿಕೊಂಡು ಮಾರ್ಗವನ್ನು ಸರಿಪಡಿಸುವವರೆಗೂ ತಾವು ಸದ್ಗುರುಗಳ ಸನ್ನಿಧಿಯಲ್ಲಿ ಉಳಿದುಕೊಂಡರು ಮತ್ತು ದಿನವೂ ಸೇವಕರಿಂದ ಕೆಲಸ ಮಾಡಿಸುತ್ತಾ ತಾವು ಸೇವೆ ಕೈಗೊಂಡರು. ಸೇವಕರೆಲ್ಲರೂ ಪಂಚತರದ ಪಕ್ವಾನ್ನಗಳನ್ನು ಮಾಡಿಸುತ್ತಾ ಅವರೆಲ್ಲರನ್ನೂ ತೃಪ್ತಿಗೊಳಿಸುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಾ ಕೈಗೊಂಡ ಕಾರ್ಯವನ್ನು 3 ತಿಂಗಳೊಳಗಾಗಿ ಮುಕ್ತಾಯಗೊಳಿಸಿದರು.
ಒಂದು ದಿವಸ ಸಂಸ್ಥಾನಿಕರು ಸದ್ಗುರುಗಳನ್ನು ಪೂಜಿಸಿ ಮಡಿಯನ್ನು ಹೊದಿಸಿ ಚರಣಕ್ಕೆ ಕಾಣಿಕೆಯನ್ನು ಸಲ್ಲಿಸಿ ನಮಸ್ಕರಿಸಿ ಹೊರಡಲು ಅಪ್ಪಣೆಗೊಂಡು ಪಯಣ ಬೆಳೆಸಿದರು. ಈ ಪ್ರಕಾರ ಶ್ರೀ ಸಿದ್ಧಾರೂಢರ ಕೀರ್ತಿಯ ಲತೆಯು ಸರ್ವಭಕ್ತರ ಹೃದಯವೆಂಬ ಹಂದರದ ಮೇಲೆ ಸುಂದರವಾಗಿ ಹಬ್ಬತೊಡಗಿತು. ಅದು ಹಾಗೆಯೇ ಸುತ್ತಲೂ ಹಬ್ಬುತ್ತಾ ವಿಜಾಪುರದ ಷಣ್ಮುಖ ಸ್ವಾಮಿಗಳವರೆಗೂ ಹೋಯಿತು. ಅವರು ಬಂದು ಶಾಂತಿ ಸಿದ್ಧರ ದರ್ಶನಗೊಂಡರು. ಕೆಲವು ದಿವಸಗಳವರೆಗೆ ಸದ್ಗುರುಗಳೊಂದಿಗೆ ಆನಂದದಿಂದ ಕಾಲ ಕಳೆದು ಪ್ರತಿ ವರ್ಷ ಹೋಗಿ ಬರುವ ಸಂಪ್ರದಾಯವನ್ನಿಟ್ಟುಕೊಂಡರು. ಇದರಂತೆ ಬೆಂಗಳೂರಿನಿಂದ ಶ್ರೀ ಅನಂತ ಸ್ವಾಮಿಗಳು ಸದ್ಗುರುಗಳ ಅಗಾಧ ಮಹಿಮೆಗೆ ಒಲಿದು ಪ್ರತಿ ವರ್ಷವೂ ಬಂದು ಹೋಗುವುದನ್ನು ಮಾಡಹತ್ತಿದರು. ದೇಶ ದೇಶಗಳ ಅನೇಕ ಸಾಧು ಸತ್ಪುರುಷರು ಬಹು ಪ್ರೇಮದಿಂದ ಬಂದು ಕೂಡುತ್ತಿದ್ದರು. ಕಾರ್ತಿಕ ಮಾಸದ ಶುಕ್ಲ ಪಕ್ಷವು ಸಮೀಪಿಸಿತು. ಹಿಂದಿನ 5-6 ವರ್ಷಗಳಿಗಿಂತಲೂ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯತೊಡಗಿತು. ಅದೇ ಸಮಯಕ್ಕೆ ಆನೆಯನ್ನು ತರಿಸಿದರು. ಅದರ ಮೇಲೆ ಸುಂದರವಾದ ಸಿದ್ಧರಾಕೃತಿಯ ಮೂರ್ತಿಯನ್ನು ಇಟ್ಟರು. ಹೊನ್ನ ಕಳಸ, ಹೂಮಾಲೆ, ಛತ್ರ ಚಾಮರಗಳಿಂದ ಶೃಂಗರಿಸಿದ ಶ್ರೀಗಂಧದ ಪಲ್ಲಕ್ಕಿಯಲ್ಲಿ ಶ್ರೀ ಸದ್ಗುರುಗಳನ್ನು ಕೂರಿಸಿದರು. ಊರೊಳಗೆ ಒಳ್ಳೆ ವಿಜೃಂಭಣೆಯಿಂದ ಮೆರೆಸುತ್ತಾ ಮಠಕ್ಕೆ ತಂದು ಸದರಿನಲ್ಲಿ ಕೂರಿಸಿದರು. ಕೈಲಾಸದಲ್ಲಿ ಶಂಕರನನ್ನು ಪೂಜಿಸಿದಂತೆ ಅಸಂಖ್ಯಾತ ದೀಪಗಳ ಮಧ್ಯದಲ್ಲಿ ಅವೆಲ್ಲಕ್ಕೆ ಪ್ರಕಾಶ ಬೀರುವ ಚಿಜ್ಯೋತಿ ಸ್ವರೂಪ ಸಿದ್ಧ ಸದ್ಗುರುಗಳನ್ನು ಒಳ್ಳೆ ವೈಭವದಿಂದ ಪೂಜೆ ಮಾಡಿದರು. ಯಾತ್ರಿಕರಿಗೆ ಊಟಕ್ಕೆ ಕರೆದು ಎಲೆ ಹಾಕಿದರು. ಸಪ್ತ ಕಾರ್ಯ ಪ್ರಾರಂಭದಿಂದ ಸದ್ಭಕ್ತರು ಜಿಜ್ಞಾಸುಗಳು ಕೂಡಿ ಶಾಸ್ತ್ರ ಶ್ರವಣ, ಅಂದ ಚಂದದ ಕೀರ್ತನೆ, ಭಜನೆ, ಪ್ರವಚನ ನಡೆಸಹತ್ತಿದರು. 6ನೇ ದಿವಸಕ್ಕೆ ಸಮಸ್ತ ಸದ್ಭಕ್ತರು ಸಮಭಾವ ಚಿತ್ತವುಳ್ಳವರಾಗಿ ಕೆರೆಯ ದಂಡೆಯ ಮೇಲೆ ಸಾಲುಗೊಂಡು ಕಾಂತಿಯುಕ್ತ ದೀಪಗಳನ್ನು ಹಚ್ಚಿ ಹೂವಿನ ತೇರಿನಲ್ಲಿ ಶ್ರೀ ಸದ್ಗುರುವರನನ್ನು ಬಹು ವಿಜೃಂಭಣೆಯಿಂದ ಕೂರಿಸಿದರು. ಮಂಗಳಾರತಿ ಹಾಡಿ ಹರನಾಮಸ್ಮರಣೆ ಮಾಡುತ್ತಾ ಸರಸವಾದ್ಯಗಳೊಂದಿಗೆ ನಲಿದು ತೇರನ್ನು ಸುತ್ತಿಸಹತ್ತಿದರು. ಕೆರೆಯ ಸುತ್ತಲೂ ನಿಂತ ಯಾತ್ರಿಕ ಅಸಂಖ್ಯಾತ ಜನರು ಹಣ್ಣು ಕಾಯಿಗಳನ್ನು ಒಗೆಯುವುದು ಲೆಕ್ಕ ತಪ್ಪಿತು. ಕೆರೆಯ ತುಂಬ ಹಣ್ಣು ಕಾಯಿಗಳು ತೇಲಾಡಹತ್ತಿದವು. ಹೀಗೆ ತೇರು ಸುತ್ತಾಡಿಸುತ್ತಾ ಮೆರೆಸಿ ಉತ್ಸವ ಮುಗಿಸಿ ಪಲ್ಲಕ್ಕಿಯಲ್ಲಿ ಮಂಟಪಕ್ಕೆ ಕರೆತಂದು ಕುಳ್ಳಿರಿಸಿ ಪಾದ ಪೂಜೆ ಮಾಡಿದರು. ಮರುದಿವಸ ಶಾಸ್ತ್ರ ಶ್ರವಣ ಕೀರ್ತನೆ ಆದ ನಂತರ ಅನ್ನ ಸಂತರ್ಪಣೆ ನಡೆಸಿದರು. ನಂತರ ಗೋಧೂಳಿ ಸಮಯಕ್ಕೆ ಮಂತ್ರಗಳಿಂದ ಕೆತ್ತಲ್ಪಟ್ಟ ಶ್ರೀಗಂಧದ ಸುಂದರ ದೊಡ್ಡ ತೇರಿನ ಮಧ್ಯ ಮಂಟಪಕ್ಕೆ ಹೂಮಾಲೆ, ಕೇದಗಿ ಮೊದಲಾದವುಗಳಿಂದ ಶೃಂಗರಿಸಲ್ಪಟ್ಟ ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ಬಳಿಕ ಜರೀ ಪೀತಾಂಬರ ಹೊದಿಸಿ ಹೂಮಾಲೆಗಳನ್ನು ಹಾಕಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಸುವರ್ಣ ಕಿರೀಟವನ್ನು ಮಸ್ತಕದ ಮೇಲೆ ಇಟ್ಟು ಸುಮಂಗಲಿಯರು ಆರತಿ ಎತ್ತಿ ಮಂಗಳ ಹಾಡಿದರು. ಸಮಸ್ತ ಜನರು ಪಾರ್ವತೀಪತಿ ಹರಿಹರ ಮಹಾದೇವ ಎಂದು ಜೈಘೋಷದಿಂದ ಮಹಾತೇರನ್ನು ಎಳೆದು ತಿರುಗಿ ಪಾಜೇಗಟ್ಟಿಗೆ ತಂದು ನಿಲ್ಲಿಸಿದರು. ಇಲ್ಲಿಂದ ಸದ್ಗುರುಗಳನ್ನು ಪಲ್ಲಕ್ಕಿಯಲ್ಲಿ ಕರೆತಂದು ಸುಂದರವಾದ ಭವ್ಯ ಮಂಟಪದ ಮಧ್ಯದಲ್ಲಿ ಪರಶಿವನ ಸಿಂಹಾಸನಕ್ಕೆ ಸಮಾನವಾದ ಪೀಠದ ಮೇಲೆ ಇಳಿಸಿದರು. ಸಂಪ್ರದಾಯ ಪ್ರಕಾರ ಪಾದಪೂಜೆ ಪ್ರಾರಂಭವಾಗಲು ಅಗಣಿತ ಮದ್ದು ಸುಟ್ಟಿತು. ಇದರಂತೆ 3 ವರ್ಷಗಳವರೆಗೆ ಸಂತಸವಾಗಿ ಜಾತ್ರೆಯು ಸಾಂಗವಾಗಿ ಸಾಗಿತು. ನಂತರ ಗುಡಿಯ ಹಿಂಭಾಗದಲ್ಲಿರುವ ಹೂವಿನ ತೋಟದಲ್ಲಿ ಎಲ್ಲ ಭಕ್ತರು ಸದ್ಭಾವದಿಂದೊಡಗೂಡಿ ಶಾಂತ ಮನಸ್ಸಿನಿಂದ ಸದ್ಗುರುಗಳ ಸಮಾಧಿಯನ್ನು ಕಟ್ಟಿಸಿದರು. ಮುಂದೆ ಜಾತ್ರೆಯು ಮಾಘ ಮಾಸ ಬಹುಳ ಅಷ್ಟಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಪ್ತಾಹದೊಡನೆ ಭಜನೆ ಪ್ರಾರಂಭವಾಗಿ ನಿತ್ಯ ಅನ್ನ ಸಂತರ್ಪಣೆ, ಬೆಳಗಿನ ಜಾವದಲ್ಲಿ ಶಾಸ್ತ್ರ ಶ್ರವಣ, ಸಂಜೆಗೆ ಕೀರ್ತನೆ, ನಂತರ ಭಜನೆಯೊಂದಿಗೆ ಮಹಾಪೂಜೆಯಾಗುವುದು. ಅಮಾವಾಸ್ಯೆಯ ದಿವಸ ಬ್ರಹ್ಮ ರಥೋತ್ಸವವನ್ನು ಮಾಡುತ್ತಾ ಮರುದಿನ ಉಷಕಾಲದಲ್ಲಿ ಮಹಾಸಪ್ತಾಹವನ್ನು ಮುಕ್ತಾಯಗೊಳಿಸಿದರು. ಶ್ರಾವಣ ಜಾತ್ರೆಯಲ್ಲಿ ಕೆರೆಯೊಳಗೆ ಹೂವಿನ ತೇರನ್ನು ಎಳೆಸುವುದು ಸರಿಹೋಗುವುದೆಂದು ಹರ್ಷದಿಂದ ಎಲ್ಲ ಭಕ್ತರು ಒಪ್ಪಿದರು. ಅದರಂತೆ ಜಾತ್ರೆಯನ್ನು ಬಿಡದೆ ಮಾಡತೊಡಗಿದರು. ಅವರಲ್ಲಿ ವಿಜಾಪುರದ ರಾಮದಾಸರು ಕೀರ್ತನೆಯ ಸೇವೆಯನ್ನು ಕಡೆಯವರೆಗೂ ಮಾಡುವೆನೆಂದು ಅದರ ಸಂಪ್ರದಾಯವನ್ನು ಹಾಕಿಕೊಂಡರು. ಅದರಂತೆ ತಿರಕಂಭಟ್ಟರು ಕೀರ್ತನ ಸೇವೆಗೆ ಒಪ್ಪಿಕೊಂಡರು. ಸರಳವಾಗಿ ಹೀಗೆ ಜಾತ್ರೆಯು 2 ವರ್ಷ ಸಾಂಗವಾಗಿ ಜರುಗಿತು. ಅಷ್ಟರಲ್ಲಿ ಕಡು ಭಯಂಕರ ಪ್ಲೇಗ್ ಎಂಬ ಕೆಡುಕು ರೋಗವು ಜಗತ್ತಿನ ತುಂಬ ಹಬ್ಬಿತು. ಅದರಿಂದ ಜನರು ತೀವ್ರ ಮೃತ್ಯುವಿನ ಬಾಯಿಗೆ ತುತ್ತಾಗುತ್ತಾ ಭೂಮಿಯು ಶವಮಯವಾಯಿತು. ಸರಕಾರವು ಅದನ್ನರಿತು ಜನಸಮೂಹವೂ ಕೂಡಬಾರದೆಂದು ಕಟ್ಟಪ್ಪಣೆ ಮಾಡಿತು. ಸದ್ಗುರುಗಳು ಜಾತ್ರೆ ಮಾಡುವುದನ್ನು ನಿಲ್ಲಿಸಿ ಸಂಪ್ರದಾಯ ತಪ್ಪಿಸಬಾರದೆಂದು 2 ವರ್ಷ ಜಾತ್ರೆಯನ್ನು ಸಂಕ್ಷಿಪ್ತವಾಗಿ ಮುಗಿಸಿದರು.
ಪ್ಲೇಗಿನ ಬೇನೆಯೂ ನಿಲ್ಲಲು ಜಾತ್ರೆಯು ಮತ್ತೆ ಮೊದಲಿನಂತೆ ವರ್ಷ ವರ್ಷಕ್ಕೆ ಹೆಚ್ಚು ಹೆಚ್ಚಾಗಿ ಒಳ್ಳೆ ವೈಭವದಿಂದ ಜರುಗ ಹತ್ತಿತು. ಗುರುವಿನ ಕರುಣವೆಂಬ ಶರಧಿಯು ಉಕ್ಕುತ್ತಾ ದೇಶದ ತುಂಬ ಹೊರಚೆಲ್ಲಿತು. ಈ ಕೀರ್ತಿಯ ದುಂದುಭಿಯನ್ನು ಕೇಳಿ ದೇಶ ದೇಶದ ಮೂಲೆ ಮೂಲೆಗಳಿಂದ ಜನರು ಬರಹತ್ತಿದರು. ಶ್ರೀ ಕಾಶಿನಾಥ ಛತ್ರೆ ಎಂಬುವನು ಪರಮ ಭಕ್ತಿಯಿಂದೊಡಗೂಡಿ ತಪ್ಪದೆ ಸದ್ಗುರುಗಳ ಸನ್ನಿಧಿಗೆ ಬರ ಹೋಗುವುದನ್ನಿಟ್ಟುಕೊಂಡನು. ಸಮಾಧಿಯ ಮುಂದೆ ಪಡಸಾಲೆಯನ್ನು, ಅದರ ಮುಂದೆ ಪಾತಾಳ ಕಂಕಣವನ್ನು ಹುಮ್ಮಸ್ಸಿನಿಂದ ಬಲು ಸುಂದರವಾಗಿ ಕಟ್ಟಬೇಕೆಂದು ತುಕ್ಕಪ್ಪ ಖಂಡಪ್ಪ ಇವರು ನಡಕಟ್ಟಿ ನಿಂತರು. ಅದಕ್ಕೆ ಬೇಕಾಗುವ ತರತರಹದ ಕಲ್ಲಿನ ತೊಲೆ, ಕಂಬ, ಬೋದಿಕೆ ಮೊದಲಾದವುಗಳನ್ನು ಗೋಡೆ ಕಟ್ಟುವುದಕ್ಕೆ ದಿಂಡು ಕಲ್ಲುಗಳನ್ನು ತರಿಸಿದರು. ಅವುಗಳನ್ನು ಜಿನುವಾಗಿ ಮನೋಹರವಾಗುವಂತೆ ಕೆತ್ತಿಸಿ ಹದಗೊಳಿಸಿದ ಗಚ್ಚಿನಿಂದ ಬಲು ಸುಂದರವಾಗಿ ಕಟ್ಟಿಸಿದರು. ಮೇಲೆ ದಬಾಸು ಹಾಕುವ ಹಾಸು ಕಲ್ಲುಗಳಲ್ಲಿ ಕಮಲವನ್ನು, ಮುಂಬದಿಯಲ್ಲಿ ಹಾಕುವ ಅಂತರಾಣಿ ಕಲ್ಲಿನಲ್ಲಿ ಸರ್ಪವನ್ನು ಮತ್ತು ಅದರ ಮುಂದಿನ ಅಂತರಾಣಿ ಜೋಡಿಸುವ ಶಿಲೆಗಳಲ್ಲಿ ಈಶಾವಾಸ್ಯೋಪನಿಷತ್ತಿನ ಮಂತ್ರಗಳನ್ನು ಕೆತ್ತಿಸಿ ಕಟ್ಟಡವನ್ನು 1897 ಇಸವಿಗೆ ಮುಕ್ತಾಯಗೊಳಿಸಿದರು. ಅಕ್ಕಲಕೋಟ ಶರಣಪ್ಪನವರು ಮಠದ ಸಮೀಪಕ್ಕೆ ಒಂದು ಜಾಗ ಖರೀದಿಗೆ ತೆಗೆದುಕೊಂಡು ರುದ್ರಾಕ್ಷಿ ಮಂಟಪವನ್ನು ರಚಿಸಿದರು. ಜಾತ್ರೆಯ ಸಮಯಕ್ಕೆ ಮಠಕ್ಕೆ ಬಂದು ತಾವು ರಚಿಸಿದ ಮಂಟಪದಲ್ಲಿ ಸಿದ್ಧಾರೂಢರನ್ನು ಕರೆತಂದು ವೈಭವದಿಂದ ಪಾದಪೂಜೆಯನ್ನು ಮಾಡುತ್ತಿದ್ದರು ಮತ್ತು 7 ದಿವಸ ಅನ್ನ ಸಂತರ್ಪಣೆ ನಡೆಸಿದರು. ಇದು ಅಲ್ಲದೆ ಅಲ್ಲಿಯೇ ಸಿದ್ಧಾರೂಢರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅಹೋರಾತ್ರಿ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವೋ ನಿಮ್ಮಿಂದೆ ಅನ್ನುವ ಭಜನೆಯನ್ನು ಅವರು ಹಾಕಿಕೊಟ್ಟ ಸಂಪ್ರದಾಯವನ್ನು ತಾಳವನ್ನು ಕೆಳಗಿಡದೆ ಇಂದಿನವರೆಗೂ ಹಾಗೆಯೇ ಕಟ್ಟಿಯುತ್ತಿರುವರು. ಬಳಿಕ ಸ್ವಾಮಿಯು ಮಹಾಪೂಜೆಯ ಕಾಲಕ್ಕೆ ಸದ್ಗುರುವಿನ ಸದರಿನ ಮುಂದೆ ಸಭೆಯ ಮಧ್ಯದಲ್ಲಿ ಮೇಜಿನ ಮೇಲೆ ನಿಂತು ತಾಸೆರಡು ತಾಸು ಭಜನೆಯನ್ನು ತಾವೇ ಅಲ್ಲಿಯೇ ರಚಿಸಿ ಅನ್ನುತ್ತಿದ್ದರು. ಪುನಃ ಅದನ್ನು ಸರ್ವಜನ ಯಾತ್ರಿಕರ ಮುಖದಿಂದ ಅನ್ನಿಸುತ್ತಿದ್ದರು. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವೋ ನಿಮ್ಮಿಂದೆ, ಉದ್ಧಾರಾದೆವೋ ನಿಮ್ಮಿಂದೆ, ನೀವೀ ಲೋಕಕ್ಕೆ ಬಂದಿಂದೆ, ನೀವೀ ಲೋಕಕ್ಕೆ ಬಂದಿಂದೆ, ನಿಮ್ಮ ಪಾದವ ಕಂಡಿಂದೆ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವೋ ನಿಮ್ಮಿಂದೆ, ಉದ್ಧಾರಾದೆವೋ ನಿಮ್ಮಿಂದೆ, ನಿಮ್ಮ ಸೇವೆಯಗೊಂಡಿಂದೆ, ನಿಮ್ಮ ಸೇವೆಯಗೊಂಡಿಂದೆ, ನಿಮ್ಮ ಕರುಣವ ಪಡೆದಿಂದೆ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವೋ ನಿಮ್ಮಿಂದೆ, ನಿಮ್ಮ ಕರುಣ ಪಡೆದಿಂದೆ, ನಿಮ್ಮ ವಾಕ್ಯವ ಕೇಳಿಂದೆ, ನಿಮ್ಮ ವಾಕ್ಯವ ಕೇಳಿಂದೆ, ನಮ್ಮ ಸಂಶಯವಳಿದಿಂದೆ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವೋ ನಿಮ್ಮಿಂದೆ, ಉದ್ಧಾರಾದೆವೋ ನಿಮ್ಮಿಂದೆ, ಎಲ್ಲ ಸಂಶಯ ನೀಗಿಂದೆ, ಎಲ್ಲ ಸಂಶಯ ನೀಗಿಂದೆ, ಬಲ್ಲಿದನಾದೆನು ನಿಮ್ಮಿಂದೆ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವೋ ನಿಮ್ಮಿಂದೆ, ಬಲ್ಲಿದನಾದೆನು ನಿಮ್ಮಿಂದೆ, ಎಲ್ಲವೂ ನಾನೇ ತಿಳಿದಿಂದೆ, ಎಲ್ಲವೂ ನಾನೇ ತಿಳಿದಿಂದೆ, ಎಲ್ಲವೂ ನಾನೇ ನಾನಾದಿಂದೆ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವೋ ನಿಮ್ಮಿಂದೆ, ಸಿದ್ಧಾರೂಢ ತಾಯಿ ತಂದೆ ಸಾಧುಗಳೇ ನಮ್ಮ ಬಳಗದ ಮಂದಿ, ಸಿದ್ಧಾರೂಢರ ಅಂಗಾರ ಜಗತ್ತೆಲ್ಲ ಬಂಗಾರ, ಸಿದ್ಧಾರೂಢರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ, ಸಿದ್ಧಾರೂಢರ ದಯಾಳು ನಮ್ಮನ್ನು ಮಾಡಿದ ಝಳಾಝಳ, ಸಿದ್ಧಾರೂಢರ ಉಪದೇಶ ತತ್ವಂ ಅಸಿಪದ ನಿರ್ದೇಶ, ಸಿದ್ಧಾರೂಢ ವಾರ್ತಿ ಜಗತ್ತಿಗೆಲ್ಲ ಕೀರ್ತಿ, ಜಗತ್ತಿಗೆಲ್ಲ ಕೀರ್ತಿ ಇರುವುದೊಂದೇ ಮೂರ್ತಿ, ಸಾಧು ಬಂಧನ ನೋಡ ತಂಗಿ, ಸಿದ್ಧ ಬಂಧನ ನೋಡ ನೋಡ, ಜಗತ್ತುದ್ಧಾರ ಮಾಡುವಂಥ ಸಾಧು ಬಂಧನ ನೋಡ ತಂಗಿ, ಸಿದ್ಧ ಬಂಧನ ನೋಡ ನೋಡ, ಕೈಲಾಸದೊಡೆಯ ನೋಡ ನೋಡ, ಜಗತ್ತಿನೊಡೆಯನ ನೋಡ ನೋಡ, ತ್ರಿಲೋಕದೊಡೆಯನ ನೋಡ ನೋಡ, ಸಾಧು ಬಂಧನ ನೋಡ ತಂಗಿ, ಸಿದ್ಧ ಬಂಧನ ನೋಡ ನೋಡ, ಮಂಟಪ ಪೂಜಾ ನೋಡ ನೋಡ, ಕಂಟಕ ಹೋಗತೈತೆ ನೋಡ ನೋಡ, ಇಲ್ಲೇ ಕುಂತಾನ ನೋಡ ನೋಡ, ಎಡಕ ನೋಡ ಬಲಕ ನೋಡ, ಹಿಂದೆ ನೋಡ ಮುಂದೆ ನೋಡ, ಮೇಲೆ ನೋಡ ಕೆಳಗೆ ನೋಡ, ಎಲ್ಲಿ ನೋಡೆ ಅಲ್ಲಲ್ಲಿ ಅವನೇ ನೋಡ ನೋಡ ತಂಗಿ, ಸಿದ್ಧ ಬಂಧನ ನೋಡ ನೋಡ, ಸಿದ್ಧ ಪೂಜೆ ಚ ಮಹಿಮಾನ, ಮೋಕ್ಷ ಫಾಲಿ ಲೋಟಾಂಗಣ, ಮಧ್ಯಭಾಗಿ ಸಿಂಹಾಸನ, ದೋಹಿಭಾಗಿ ಸಂತ ಜನ, ಬಾಳಿ ವಿಭೂತಿ ಚರ್ಚನ, ಭಕ್ತ ಕರತಿ ಅರ್ಚನ, ಗಳ ಪುಷ್ಪ ಚೇತೆ ಹಾರ, ಶೋಛತಾತಿ ಮನೋಹರ, ಕಂಠಿ ಗೋಪು ಹಾತಿ ತೋಡೆ, ರೂಪ ಬ್ರಹ್ಮಲಾನ ತೋಡೆ, ಶಿರಿ ಸುವರ್ಣಾಚ ಮುಕುಟ, ಶೋಭೆ ತಾತಿ ನೀಲಕಂಠ, ಶೋಭೆ ಸುಂದರತಿಕಾಯ, ಸುವರ್ಣಶೇಷಧರಿ ಭಾಯಿ, ದಾಸವಿ ನವಿ ಪಾಂಡುರಂಗ, ಕಂಠಿರಾಹೋ ಅಭಂಗ.
ಈ ಪ್ರಕಾರ ಶರಣಪ್ಪನವರು ಮಹಾತ್ಮರ ಮಹಾಪೂಜೆಯ ಪರದೆ ಎತ್ತುವವರೆಗೂ 1 ತಾಸು ಕೀರ್ತನೆಯನ್ನು ಮಾಡಿ ಸರ್ವ ಸಭಿಕರ ಮನಸ್ಸನ್ನು ಭಕ್ತಿ ರಸದಲ್ಲಿ ಮುಳುಗಿಸಿ ಆನಂದ ಸಾಗರದಲ್ಲಿ ಮೈಮರೆಸಿ ತಾವು ಮೈಮರೆಯುತ್ತಿದ್ದರು. ಹೀಗೆ ಜಾತ್ರೆಗೆ ಬಂದ ಎಲ್ಲ ಸದ್ಭಕ್ತರನ್ನು ಕೃತಾರ್ಥರನ್ನಾಗಿ ಮಾಡುತ್ತಿದ್ದರು. ಇದರಂತೆ ಅಕ್ಕಲಕೋಟ ಶರಣರು ಹಾಕಿಕೊಟ್ಟ ಸಂಪ್ರದಾಯವು ಇಂದಿಗೂ ಹಾಗೆಯೇ ನಡೆಯುತ್ತಾ ಬಂದಿರುವುದು. ನಿರಂಜನ ಬಾಬು ಎಂಬುವನು ನಯ ವಿನಯ ಭಯ ಭಕ್ತಿಯುಕ್ತನಾಗಿ ಬಂದು ಸದ್ಗುರು ಸೇವೆಯಲ್ಲಿ ನಿರತನಾದನು. ಇದರಂತೆ ಹರಿದ್ವಾರ, ಸಿದಗುರ, ಹೃಷಿಕೇಶ, ನಾಸಿಕ, ಕಾಶಿ ಮೊದಲಾದ ಭರತಖಂಡದಲ್ಲಿರುವ ಎಲ್ಲ ಮಹಾತ್ಮರು ಬಂದು ಬ್ರಹ್ಮ ಜಿಜ್ಞಾಸ ಮಾಡಿಕೊಂಡು ಜಗದೀಶ್ವರನೇ, ಜಗದುದ್ಧಾರಕ್ಕೆ ದಕ್ಷಿಣಾಮೂರ್ತಿಯಾಗಿ ಇಲ್ಲಿ ಬಂದು ನೆಲೆಸಿರುವುದೇ ನಿಜವು ಎಂದು ತಿಳಿದು ಪರಮ ಸದ್ಭಕ್ತಿಯಿಂದ ಸಾಷ್ಟಾಂಗದಿ ವಂದಿಸಿ ಹೋಗುತ್ತಿದ್ದರು. ಮಂಗಳ. ಭರತಖಂಡದೆ ದ್ವೈತ ಮತವನ್ನಿರದೆ ಖಂಡನಗೈದು ತಾಂಸಲೆ ಪರತರಾದ್ವೈತವನು ಮಂಡಿಸಿ ಬ್ರಹ್ಮಸೂತ್ರಕ್ಕೂ ಪರಮಶ್ರುತಿಗಳಿಗೂ ಸುಭಾಷ್ಯವ ಬರೆಯಲಿಕ್ಕೆ ಶಂಕರನೇ ತಾನವತರಿಸಿ ಬಂದಿಹ ಶಂಕರಾಚಾರ್ಯ ನೆನಪಗೆ ನಮಿಪೆ. ಇತಿ ಶ್ರೀ ಸದ್ಗುರು ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪದ್ರುಮದಳು ಮಠ ಸ್ಥಾಪನವೆಂಬ 33ನೇ ಅಧ್ಯಾಯ ಸಮಾಪ್ತಿ.